ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವ್ಯೂ ಪಾಯಿಂಟ್ ಕನ್ನಡ. ನಾನು ಜೀವನ್ ಬೆಳಗೇರ್. ನನ್ನ ಮತ ನನ್ನ ಹಕ್ಕು. ಇದೇ ಹಕ್ಕನ್ನ ಕದ್ದು ದುರುಪಯೋಗ ಮಾಡಿಕೊಂಡ್ರೆ ಏನಾಗುತ್ತೆ? ಇದ್ರ ಬಗ್ಗೆ ದನಿ ಎತ್ತಬೇಕಾದ ಸಂವಿಧಾನದ 4ನೇ ಅಂಗ ಮಕಾಡಿ ಮಾಡಿಕೊಂಡಿರುವಾಗ ಈ ದೇಶದ ಯುವ ಜನತೆ ಎಚ್ಚೆತ್ತುಕೊಂಡು ನಮ್ಮ ಹಕ್ಕನ್ನ ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ 2024ರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಬಹುದೊಡ್ಡ ಅಕ್ರಮ ನಡೆದಿದೆ ಅಂತ ಬಿಜೆಪಿ ವಿರುದ್ಧ ದೊಡ್ಡ ಆರೋಪ ಮಾಡಿದ್ದಾರೆ. ಮತ ಕಳ್ಳತನ ಮಾಡಿ ಬಿಜೆಪಿ ಇದೇ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ವಿಪಕ್ಷ ಆರೋಪ ಮಾಡ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಚುನಾವಣಾ ಆಯೋಗವೂ ಕೂಡ ಹಾಲು ಹೆಪ್ಪು ಹಾಕಿದ ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಚುನಾವಣಾ ಆಯೋಗದ ವಿರುದ್ಧ ಯಾವಾಗ ಆರೋಪಗಳು ಕೇಳಿ ಬರೋದಕ್ಕೆ ಶುರುವಾದವೋ ಆಗಲೇ ಚುನಾವಣಾ ಆಯೋಗ ವೆಬ್ಸೈಟ್ನಿಂದ ಕರ್ನಾಟಕ ಸೇರಿದಂತೆ ಬಿಹಾರ ರಾಜ್ಯಗಳ ಮತದಾರ ಪಟ್ಟಿಯನ್ನ ಡೊಮೈನ್ನಿಂದ ತೆಗೆದು ಹಾಕಿತ್ತು. ಹಾಗಾದ್ರೆ ಚುನಾವಣಾ ಆಯೋಗ ದೋಷವಿದ್ದ ಮತದಾರ ಪಟ್ಟಿಯನ್ನ ಯಾಕೆ ತೆಗೆದು ಹಾಕ್ತು? ಹಾಗಾದ್ರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳು ಸರಿಯಾಗೇ ಇರಬೇಕು ಅನ್ನೋ ಅನುಮಾನ ಕಾಡೋದು ಸಹಜ. ಈಗ ಇಂತಹ ಆರೋಪಗಳ ವಿರುದ್ಧ ದೇಶದ ಜನತೆ ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ರೆ ಬಿಜೆಪಿಯು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ರಾಜೀನಾಮೆಯನ್ನ ಕೇಳಿದೆ. ಬಿಹಾರದಲ್ಲಿ ಕೈಬಿಟ್ಟ 65 ಲಕ್ಷ ಮತದಾರರ ಹೆಸರುಗಳನ್ನ ಯಾಕೆ ನೀವು ತೆಗೆದು ಹಾಕಿದ್ರಿ? ಇದಕ್ಕೆ ಕಾರಣ ಏನು ಅನ್ನೋದರ ಮಾಹಿತಿಯನ್ನ ದೇಶದ 150 ಕೋಟಿ ಜನರ ಮುಂದಿಡಿ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ ಮೋದಿ ಹಾಕಿದ ತಾಳಕ್ಕೆ ಚುನಾವಣಾ ಆಯೋಗ ಕುಣಿದು ಸಿಕ್ಕಾಕೊಂಡಿತ, ನಮ್ಮ ಮತಗಳನ್ನ ದುರುಪಯೋಗ ಮಾಡಿಕೊಂಡಿತ ಆಡಳಿತಾರೂಢ ಸರ್ಕಾರ. ಇದನ್ನ ಮುಚ್ಚಿ ಹಾಕೋದಕ್ಕೆ ಬಿಜೆಪಿ ಮಾಡಿರುವಂತಹ ಪ್ಲಾನ್ಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ರಾಜ್ಯ, ದೇಶ, ವಿದೇಶದ ಸುದ್ದಿಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ನಿಮ್ಮ ಮುಂದೆ ಇಡುವಂತಹ ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಈಗಾಗಲೇ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಆರೋಪ ಮಾಡಿದ ಸುದ್ದಿ ಇಡೀ ದೇಶಾದ್ಯಂತ ಹಬ್ಬಿದ್ದು ವಿಪಕ್ಷ ಜನತೆಗೆ ತಮ್ಮ ಹಕ್ಕನ್ನ ಹೇಗೆ ದುರುಪಯೋಗ ಮಾಡಿಕೊಂಡಿದೆ ಅನ್ನೋದರ ಮನವರಿಕೆ ಮಾಡ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೋಟ್ ಚೋರಿಯಂತಹ ಅಭಿಯಾನವನ್ನ ಶುರು ಮಾಡಿದೆ. ಯಾವಾಗ ಇಂಥ ಆರೋಪ ಕೇಳಿ ಬರೋಕೆ ಶುರುವಾಯಿತು ಆಗಲೇ ನೋಡಿ ಇಷ್ಟು ದಿನ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನಲ್ಲಿದ್ದ ಕೆಲವೊಂದಿಷ್ಟು ದಾಖಲೆಗಳು ಮಾಯವಾಗುವುದಕ್ಕೆ ಶುರುವಾಗಿದ್ವು. ಇಷ್ಟೆಲ್ಲ ಆದ್ರೂ ಚುನಾವಣಾ ಆಯೋಗ ಮಾತ್ರ ತುಟಕ್ ಪಿಟಕ್ ಅಂದಿರಲಿಲ್ಲ. ಆದ್ರೀಗ ವೋಟ್ ಚೋರಿ ಪದ ಬಳಕೆ ಮಾಡ್ತಾ ಇದ್ದ ಹಾಗೆ ಚುನಾವಣಾ ಆಯೋಗ ಇಂತಹ ಪದ ಬಳಕೆ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ಮತದಾರರಿಗೆ, ಚುನಾವಣಾ ಅಧಿಕಾರಿಗಳಿಗೆ ಅಪಮಾನ ಮಾಡದ ಹಂಗೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ತಾನು ಮಾಡಿದ್ದು ಸರಿ, ವಿಪಕ್ಷ ಮಾಡಿದ್ದು ತಪ್ಪು ಅನ್ನೋ ರೀತಿಯಲ್ಲಿ ಮತ ಕಳ್ಳತನ ಮಾಡಿದ್ದು ಸಾಕ್ಷಿ ಸಮೇತ ದೇಶದ ಮುಂದೆ ಇಡ್ತಾ ಇದೆ ವಿಪಕ್ಷ. ಮತದಾರರಿಗೆ ಚುನಾವಣಾ ಆಯೋಗ ಅಪಮಾನ ಮಾಡಿಲ್ಲ, ದ್ರೋಹವೂ ಮಾಡಿಲ್ಲ, ದೊಡ್ಡ ಅಪರಾಧ ಮಾಡಿದೆ ಅಂತ ಸಾಕ್ಷಿಗಳು ಹೇಳ್ತಾ ಇದ್ರು. ಎಲೆಕ್ಷನ್ ಕಮಿಷನ್ ಮಾತ್ರ ಈ ರೀತಿಯಾಗಿ ಹೇಳ್ತಾ ಇದೆ. ಇನ್ನು ತನ್ನ ಮೇಲೆ ಅಪವಾದ ಆರೋಪ ಬಂದ್ರೆ ಬಿಜೆಪಿ ಏನ್ ಮಾಡುತ್ತೆ ಹೇಳಿ? ಒಂದು ಧರ್ಮ ಎಳೆದು ತರತ್ತೆ, 2 ಗಡಿ ಎಳೆದು ತರತ್ತೆ. ಮುಸಲ್ಮಾನರು ರಾಮ ಅನ್ನುವಂತಹ ವಿಷಯಗಳನ್ನ ತಂದು ವಿಷಯವನ್ನ ಡೈವರ್ಟ್ ಮಾಡೋದ್ರಲ್ಲಿ PhD ಮಾಡಿದೆ ಇದೇ ಬಿಜೆಪಿ. ಇದೆಲ್ಲವೂ ಕೂಡ ನಿಮಗೆಲ್ಲ ಗೊತ್ತಾಗಿದೆ. ಈಗ ರಾಹುಲ್ ಗಾಂಧಿ ಈ ಆರೋಪ ಮಾಡ್ತಾ ಇದ್ದಂತೆ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಆರೋಪ ಮಾಡ್ತಿದ್ದಾರೆ. ರಾಯ್ಬರೇಲಿಯಲ್ಲಿ ಬೇರೆ ಧರ್ಮದವರ ಹೆಸರುಗಳು ಕೂಡ ನೋಂದಾಯಿತವಾಗಿದೆ ಅನ್ನುವಂತಹ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ. ಈ ಮತಕ್ಷೇತ್ರಗಳಂದ್ರೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇದ್ರು, ಅವರ ಕ್ಷೇತ್ರದಲ್ಲಿ ಬೇರೆ ಧರ್ಮದವರು ಹೆಸರುಗಳನ್ನ ನೋಂದಾಯಿಸಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮದೇನು? ಈಗ ನೀವು ಕೂಡ ರಾಹುಲ್ ಗಾಂಧಿ ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಅನುರಾಗ್ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಆಯ್ತು, ಇವರು ಹೇಳೋ ರೀತಿಯಲ್ಲೇ ವಿಪಕ್ಷದವರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಬಿಜೆಪಿಯ ಎಲ್ಲಾ ಸಂಸದರು ರಾಜೀನಾಮೆಯನ್ನು ಕೊಡ್ತಾರ? ಮತ್ತೊಮ್ಮೆ ಚುನಾವಣೆಗೆ ಹೋಗ್ತಾರ? ಬಿಜೆಪಿ ನಾಯಕರು ದೇಶದ ಜನತೆಗೆ ಉತ್ತರ ಕೊಡಬೇಕಾಗಿದೆ. ಯಾಕಂತಂದ್ರೆ ಇಂತಹ ಒಂದು ಮತಗಳ್ಳತನದ ಆರೋಪ ಬಿಜೆಪಿ ಸರ್ಕಾರದಲ್ಲಿಗೆ ಬಂದಿರೋದ್ರಿಂದಾಗಿ ಬಿಜೆಪಿ ನಾಯಕರಿಗೆ ಮಾತಾಡೋದಕ್ಕೆ ವಿಷಯಗಳೇ ಇಲ್ಲ. ಮೊದಲೇ ಹೇಳಿದಾಗೆ ಬಿಜೆಪಿ ನಾಯಕರಿಗೆ ಯಾವುದೋ ಒಂದು ವೋಟ್ ಬ್ಯಾಂಕ್ ಆಗಿರಬಹುದು, ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತಂದ್ರೆ, ಅಥವಾ ಯಾವುದೋ ಒಂದು ಮಾಧ್ಯಮದಲ್ಲಿ ಡಿಬೇಟ್ ಮಾಡಬೇಕಾದ್ರೆ ನೋಡಿ, ನೀವು 4-5 ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಒಂದು ಧರ್ಮದ ಬಗ್ಗೆ ಮಾತಾಡ್ತಾರೆ, ಅವರು ಮಾತಾಡುವಂತಹ ಯಾವುದೇ ಒಂದು ಸ್ಪೀಚ್ ಅಲ್ಲಿ ಅಥವಾ ಭಾಷಣಗಳಲ್ಲಿ ಒಂದು ಧರ್ಮದ ಬಗ್ಗೆ ಮಾತಾಡ್ತಾರೆ, ಮುಸಲ್ಮಾನರ ಬಗ್ಗೆ ಮಾತಾಡ್ತಾರೆ,
ಹಿಂದೂ ಬಗ್ಗೆ ಮಾತಾಡ್ತಾರೆ, ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ. ಈ 4-5 ವಿಚಾರಗಳನ್ನ ಬಿಟ್ಟು ನೀವೇನಾದ್ರೂ ಬಿಜೆಪಿ ನಾಯಕರಿಗೆ ಮಾತಾಡಿ ಅಂತಂದ್ರೆ ಅವ್ರ ಬಾಯಲ್ಲಿ ಒಂದು ಮಾತು ಕೂಡ ಬರುವುದಿಲ್ಲ. ಇನ್ನು ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಶಾಸನಬದ್ಧ ಹಕ್ಕನ್ನ ಸಂವಿಧಾನ ನೀಡಿದೆ. ಆದ್ರೆ ಬಿಹಾರದಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ SIR ನಡೆಸಿರುವಂತಹ ಚುನಾವಣಾ ಆಯೋಗವು ಬರೋಬ್ಬರಿ 65 ಲಕ್ಷ ಮತದಾರರನ್ನ ಪಟ್ಟಿಯಿಂದಲೇ ಕೈಬಿಟ್ಟಿದೆ. ಆದ್ರೆ ಇದಕ್ಕೆ ಕಾರಣಗಳನ್ನ ನೀಡಿಲ್ಲ. ಯಾಕೆ ನೀವು 65 ಲಕ್ಷ ಜನರನ್ನ ಹೊರಗೆ ಹಾಕಿದ್ರಿ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಬಿಹಾರದ ಜನತೆ ಅಷ್ಟೇ ಅಲ್ಲ, ಇಡೀ ದೇಶದ ಜನತೆ ಈ ಚುನಾವಣಾ ಆಯೋಗದ ಮೇಲೆ ಅತೀವವಾಗಿರುವಂತಹ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ. ಇದೆಲ್ಲವೂ ಗೋಜುಗಳು ಇರುವಾಗಲೇ, ಈ ಒಂದು ಆರೋಪ ಪ್ರತ್ಯಾರೋಪಗಳು ಇರುವಾಗಲೇ ಚುನಾವಣಾ ಆಯೋಗ ಬಿಹಾರದಲ್ಲಿ ಇರುವಂತಹ 65 ಲಕ್ಷ ಜನರ ವೋಟರ್ ಐಡಿಯಿಂದ ಅವರ ಹೆಸರುಗಳನ್ನೇ ತೆಗೆದು ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಕಾರಣನೇ ಗೊತ್ತಿಲ್ಲ. ಹಾಗಾದ್ರೆ 65 ಲಕ್ಷ ಜನರ ವೋಟರ್ ಐಡಿಯಲ್ಲಿರುವಂತಹ ಹೆಸರುಗಳನ್ನ ತೆಗೆದುಹಾಕಿದಿರಲ್ಲ, ಏನು ಕಾರಣ ಅಂತ ಕೇಳಿದೆ ಸುಪ್ರೀಂ ಕೋರ್ಟ್. ಪಟ್ಟಿಯಿಂದ ಹೊರಹಾಕಲಾಗಿರುವಂತಹ ಹೆಸರುಗಳನ್ನ ರಹಸ್ಯವಾಗಿ ಇಟ್ಟಿರುವ ಚುನಾವಣಾ ಆಯೋಗವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಪಟ್ಟಿಯಿಂದ ತೆಗೆದುಹಾಕಲಾಗಿರುವಂತಹ 65 ಲಕ್ಷ ಮತದಾರರ ಹೆಸರು ಮತ್ತು ಕಾರಣಗಳನ್ನ ತಮ್ಮ ವೆಬ್ಸೈಟ್ ನಲ್ಲಿ ಸಾರ್ವಜನಿಕವಾಗಿ ಅಪ್ಲೋಡ್ ಮಾಡುವಂತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಆದೇಶವನ್ನ ಕೊಟ್ಟಿದೆ. ನೀವು ಯಾವಾಗ ಬೇಕಾದಾಗ ವೆಬ್ಸೈಟ್ ನಲ್ಲಿ ನೀವು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದು, ಈಗ ಆರೋಪಗಳು ಬರ್ತಾ ಇದಾವಲ್ಲ, ಈಗಲಾದ್ರೂ ಸುಮ್ಮನೆ ಇರಬೇಕಲ್ಲ. ತಮ್ಮ ತಪ್ಪುಗಳು ಹೊರಗಡೆ ಬರ್ತಾ ಇದ್ದ ಹಾಗೆ ಚುನಾವಣಾ ಆಯೋಗ ಕರ್ನಾಟಕ, ಬಿಹಾರದಂತಹ ರಾಜ್ಯಗಳ ಮತದಾರ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದೆ. ಹೀಗಾಗಿ ಈ ಆರೋಪಗಳ ಬಗ್ಗೆ ಈಗೇನು ವಿಪಕ್ಷದವರು ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಕಾಣಿಸ್ತಾ ಇದೆ. ಅಂದ್ರೆ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಅವರು ಇದೆಲ್ಲವನ್ನ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ಚೇಂಜಸ್ಗಳು ಎಲ್ಲೋ ಒಂದ್ ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆಯಾ ಅಥವಾ ಮ್ಯಾಚ್ ಆಗ್ತಾ ಇದೆಯಾ ಅನ್ನುವಂತಹ ಆರೋಪಗಳು ಮತ್ತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಈ ವಿಚಾರವಾಗಿ ವಾದ ಮಂಡಿಸಿರುವ ಆಯೋಗವು ಮತದಾರರ ಪಟ್ಟಿಗಿಂತ ಕಿತ್ತು ಹಾಕಲಾದ ಮತದಾರರ ವಿವರಗಳನ್ನ ಬಹಿರಂಗಪಡಿಸಬೇಕು ಅನ್ನುವಂತಹ ಯಾವುದೇ ಕಾನೂನು ನಿಯಮ ಇಲ್ಲ ಅಂತ ವಾದ ಮಾಡಿದೆ. ಈ ವಾದವನ್ನ ತಳ್ಳಿ ಹಾಕಿದ ಸುಪ್ರೀಂ ಕೋರ್ಟ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಗ್ಗೆ ಕೇಳಿ ಬರ್ತಾ ಇರುವಂತಹ ವ್ಯಾಪಕ ಆರೋಪಗಳ ಹಿನ್ನೆಲೆಯಲ್ಲಿ ಪಾರದರ್ಶಕತೆ ಅವಶ್ಯಕವಾಗಿದೆ. ಆದ್ದರಿಂದ ಚುನಾವಣಾ ಆಯೋಗ ತನ್ನ ನಿಲುವನ್ನ ಬದಲಿಸಿಕೊಳ್ಬೇಕು ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜೈಮಲ್ಲ ಬಾಗ್ಚಿ ಅವರಿದ್ದ ಪೀಠವು ಸೂಚನೆಯನ್ನ ಕೊಟ್ಟಿದೆ. ಮತದಾರರ ಪಟ್ಟಿಯಲ್ಲಿ ಕಿತ್ತು ಹಾಕಲಾಗಿರುವಂತಹ 65 ಲಕ್ಷ ಹೆಸರುಗಳಲ್ಲಿ 22 ಲಕ್ಷ ಜನರು ಮೃತಪಟ್ಟಿದ್ದಾರೆ ಅಂತ ಚುನಾವಣಾ ಆಯೋಗದ ಹೇಳಿಕೆಯನ್ನ ಗಮನಿಸಿದ ಪೀಠವು ಈವರೆಗೆ ಈ ಮಾಹಿತಿಯನ್ನ ಬೂತ್ ಮಟ್ಟದಲ್ಲಿ ಯಾಕೆ ಅವುಗಳನ್ನ ಬಹಿರಂಗಪಡಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದೆ. ಚುನಾವಣಾ ಆಯೋಗ ಹೊಂದಿರುವಂತಹ ಅಧಿಕಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ, ಬದಲಾಗಿ ಮತಪಟ್ಟಿ ಪರಿಷ್ಕರಣೆಯು ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿರಬೇಕು ಅಂತ ನಮ್ಮ ಉದ್ದೇಶವಾಗಿದೆ, ಅಂದ್ರೆ ಸುಪ್ರೀಂ ಕೋರ್ಟ್ನ ಉದ್ದೇಶವಾಗಿದೆ ಅಂತ ತನ್ನ ಸೂಚನೆಯಲ್ಲಿ ಹೇಳಿದೆ. ಇನ್ನು 2025ರ ಪರಿಷ್ಕೃತ ಪಟ್ಟಿಯಲ್ಲಿ ಹೆಸರಿದ್ದ ಕರಡು ಪಟ್ಟಿಯಲ್ಲಿ ಸೇರಿಸದ 65 ಲಕ್ಷ ಮತದಾರರ ಹೆಸರುಗಳು ಮತ್ತು ಕಾರಣಗಳನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಬೇಕು. ಪತ್ರಿಕೆ, ದೂರದರ್ಶನ ಮತ್ತು ಚುನಾವಣಾ ಅಧಿಕಾರಿ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ ಹೊಂದಿದ್ರೆ ಅವುಗಳನ್ನ ಅಲ್ಲಿ ನೀವು ಪ್ರಚಾರ ಮಾಡಬೇಕು. ಇಲ್ಲ ಅಂತಂದ್ರೆ ಪಂಚಾಯತ್ ಭವನ, ಬ್ಲಾಕ್ ಅಭಿವೃದ್ಧಿ ಮತ್ತು ಪಂಚಾಯತ್ ಕಚೇರಿಗಳ ಸೂಚನಾ ಫಲಕಗಳಲ್ಲಿ ನೀವು ಪ್ರಕಟಿಸಬೇಕು ಅಂತ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ರಾಹುಲ್ ಗಾಂಧಿ ಅವರ ಆರೋಪ ಬಹಳ ಗಂಭೀರ ಸ್ವರೂಪದ್ದಾಗಿದ್ದು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರ ಆರೋಪವನ್ನ ಅಲ್ಲಗಳೆದಿದೆ. ಕ್ಷಮೆ ಕೇಳಿ, ಇಲ್ಲವಾದ್ರೆ ನೀವು ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಆರೋಪ ಮಾಡಿದೆ ಅಂತ ಹೇಳಿದೆ. ಇನ್ನು ಇಷ್ಟೆಲ್ಲ ಆರೋಪಗಳನ್ನ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರನ್ನ ಚುನಾವಣಾ ಆಯೋಗ ಒಂದು ಪ್ರಶ್ನೆ ಕೇಳಿದೆ. ನೀವು ಆರೋಪ ಏನೇ ಮಾಡೋದಿದ್ರು ಪ್ರಮಾಣ ಪತ್ರವನ್ನ ಸಲ್ಲಿಸಿ ಆರೋಪ ಮಾಡಿ ಅಂತ ಹೇಳಿದೆ. ರಾಹುಲ್ ಗಾಂಧಿ ಎರಡನ್ನೂ ಮಾಡಿಲ್ಲ. ಅಂದ್ರೆ ಒಂದು, ನೀವು ಗಂಭೀರ ಆರೋಪ ಏನ್ ಮಾಡ್ತಿದ್ದೀರಲ್ಲ ಚುನಾವಣಾ ಆಯೋಗದ ಮೇಲೆ, ಅದರ ಬಗ್ಗೆ ನೀವು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಪ್ರಮಾಣ ಪತ್ರವನ್ನ ಸಲ್ಲಿಸಿ ನೀವು ಆರೋಪ ಮಾಡಬೇಕು ಅಂತ ಹೇಳಿತ್ತು ಚುನಾವಣಾ ಆಯೋಗ. ಆದ್ರೆ ರಾಹುಲ್ ಗಾಂಧಿ ಎರಡನ್ನೂ ಮಾಡಿಲ್ಲ. ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೂಡ ನೀಡಿದೆ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರಿದ್ದಾರೆ. ಪ್ರಮಾಣ ಪತ್ರ ಸಲ್ಲಿಸುವ ಪ್ರಶ್ನೆಯೇ ಇಲ್ಲ ಅಂತ ರಾಹುಲ್ ಗಾಂಧಿ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಇನ್ನು ಬಿಹಾರದಲ್ಲಿ ಈಗ ನಡೀತಾ ಇರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ದೋಷಪೂರಿತ ಮತದಾರ ಪಟ್ಟಿಯನ್ನ ಸಿದ್ಧಪಡಿಸುವ ಕಾರ್ಯದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಇದು ಮತದಾರರ ಸ್ನೇಹಿಯಂತೆ ಕಾಣಿಸ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಿ ಕರಡು ಮತದಾರರ ಪಟ್ಟಿ ಪ್ರಕಟಿಸಿದೆ. ಆದರೆ ಚುನಾವಣಾ ಆಯೋಗದ ಈ ಕಾರ್ಯವನ್ನ ವಿರೋಧಿಸುವ ಪ್ರತಿಪಕ್ಷಗಳ ಒಕ್ಕೂಟ NDA ಮತ್ತೊಂದೆಡೆ ದೋಷದಿಂದ ಕೂಡಿದ ಮತದಾರರ ಪಟ್ಟಿಯ ವಿರುದ್ಧ
ಹೋರಾಟ ನಡೆಸ್ತಾ ಇದೆ. ಇದು NDA ದ್ವಂದ್ವ ನಿಲುವು. ಬಿಹಾರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆ ಬೇಡ ಅಂತ ಹೇಳ್ತಾಗಿದೆ. ಮತ್ತೊಂದು ಕಡೆ ಮತದಾರರ ಪಟ್ಟಿ ದೋಷ ಸರಿಪಡಿಸಿ ಅಂತ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ರಾಹುಲ್ ಗಾಂಧಿಯವರ ಏನ್ ಆರೋಪ ಮಾಡಿದಾರಲ್ಲ, ಕಾಂಗ್ರೆಸ್ ಏನ್ ಆರೋಪ ಮಾಡ್ತಾ ಇದೆಯಲ್ಲ ಚುನಾವಣಾ ಆಯೋಗದ ಮೇಲೆ, ಇದೆಲ್ಲವೂ ಕೂಡ 100% ಇಲ್ಲೇನೋ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ ಸಾಕ್ಷಿಗಳು ಹೇಳ್ತಾ ಇದ್ದಾವೆ. ಇವೆಲ್ಲವನ್ನ ಆರೋಪ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿಯೇ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಚೇಂಜಸ್ ಮಾಡ್ತಾ ಇದೆ. ತಮ್ಮ ವೆಬ್ಸೈಟ್ ನಲ್ಲಿ ಹಾಕಿರುವಂತಹ ಹಳೆ ಡಾಕ್ಯುಮೆಂಟ್ಗಳೇನಿದಾವಲ್ಲ ಅವೆಲ್ಲವುಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದೆ. ಇದರಿಂದನೇ ಗೊತ್ತಾಗತ್ತೆ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಎಡವಿದೆ. ಯಾರದ್ದೋ ತಾಳಕ್ಕೆ ಕುಣಿದು ಆವಾಗ ಚೆನ್ನಾಗಿ ಅನಿಸ್ತು ಕುಣಿಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ, ಆದ್ರೆ ಈಗ ವಿಪಕ್ಷಗಳ ಕೈಗೆ ಸಿಕ್ಕಿರುವಂತಹ ಈ ಅಸ್ತ್ರವನ್ನ ಬಳಸಿಕೊಂಡು ಬಿಜೆಪಿ ಇದರಲ್ಲಿ ಸಿಕ್ಕಾಕಿಕೊಳ್ಳೋದು ಪಕ್ಕ ಅಂತ ಹೇಳ್ತಾಗಿದೆ. ಇನ್ನು ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಈ ಓಟು ಚೋರಿ ಆರೋಪದ ಬಗ್ಗೆ ಕರ್ನಾಟಕದಲ್ಲಿ ಪ್ರಚಾರ ಅಂದ್ರೆ ಅಭಿಯಾನ ಮಾಡೋದಕ್ಕೆ ರೆಡಿ ಆಗಿದೆ. ಈ ಅಭಿಯಾನದ ರೂವಾರಿ, ಈ ಅಭಿಯಾನವನ್ನ ಸಿಎಂ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿ ಈ ಒಂದು ಅಭಿಯಾನ ನಡಿಬೇಕು ಅಂತ ಹೈಕಮಾಂಡ್ ಹೇಳ್ತಾ ಇದೆಯಂತೆ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸಿದ್ದರಾಮಯ್ಯನವರ ಮೇಲೆ ಈ ಒಂದು ಜವಾಬ್ದಾರಿಯನ್ನ ಹೊರಿಸಿದ್ದು, ಇದನ್ನ ಬಿಜೆಪಿಯ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಂಡು ನಿಮ್ಮ ಮಾತುಗಳಲ್ಲಿಗೆ ಈ ಒಂದು ಆರೋಪವನ್ನ ಮತ್ತು ಈ ಒಂದು ಅಭಿಯಾನವನ್ನ ಮಾಡಬೇಕು ಅಂತ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದೆಯಂತೆ ಹೈಕಮಾಂಡ್. ಬರೀ ಸಿದ್ದರಾಮಯ್ಯನವರಿಗೆ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಇಡೀ ದೇಶದಲ್ಲೇ ಒಬ್ಬ ಅಹಿಂದ ಲೀಡರ್. ಇವರ ಹಿಂದೆ ಅಹಿಂದ ಶಕ್ತಿ ಇದೆ, ಶಾಸಕರ ಶಕ್ತಿ ಇದೆ, ಜೊತೆಗೆ ಸಂಸದರ ಶಕ್ತಿ ಇದೆ, ಜೊತೆಗೆ ಹೈಕಮಾಂಡ್ ಶಕ್ತಿ ಇದೆ. ಆದ್ದರಿಂದ ಸಿದ್ದರಾಮಯ್ಯನವರೇ ಈ ಒಂದು ಅಭಿಯಾನವನ್ನ ಮಾಡಬೇಕು. ಯಾಕಂತಂದ್ರೆ ಅವರ ಜನಪ್ರಿಯತೆಗೆ ಅಷ್ಟಾಗಿದೆ. ಅದಕ್ಕೋಸ್ಕರ ಹೈಕಮಾಂಡ್ ಸಿದ್ದರಾಮಯ್ಯನವರ ಮೇಲೆ ಈ ಒಂದು ಜವಾಬ್ದಾರಿಯನ್ನ ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಒಂದು ಕಡೆ ಪ್ರಚಾರ ಮಾಡ್ತಾ ಹೋದ್ರೆ, ಇನ್ನೊಂದು ಕಡೆ ಈ ಒಂದು ಅಭಿಯಾನವನ್ನ ಮೇನ್ ದೊಡ್ಡ ಏನು ಎಲೆಕ್ಷನ್ ಬರ್ತಾ ಇದಾವಲ್ಲ, ಪಶ್ಚಿಮ ಬಂಗಾಳ ಆಗಿರಬಹುದು ಅಥವಾ ಬಿಹಾರ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಇಂತಹ ಮೇನ್ ರಾಜ್ಯಗಳಲ್ಲಿ ಈ ಅಭಿಯಾನ ಅಂತಂದ್ರೆ ಓಟ ಚೋರಿ ಅಭಿಯಾನದ ಮುಂದಾಳತ್ವವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ವಹಿಸಬೇಕು ಅಂತ ಹೈಕಮಾಂಡ್ ದುಂಬಾಲು ಬಿದ್ದಿದೆಯಂತೆ, ಬೆನ್ ಹತ್ತಿದೆಯಂತೆ, ನೀವೇ ಮಾಡಬೇಕು ಅಂತ ಬೆನ್ ಹತ್ತಿದೆಯಂತೆ. ಇದರಿಂದಲೇ ಗೊತ್ತಾಗತ್ತೆ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸು ಎಷ್ಟರ ಮಟ್ಟಿಗೆ ಇದೆ ಅನ್ನೋದು. ನಮ್ಮ ದೇಶದ ಪ್ರತಿಯೊಬ್ಬ ಯುವಕ ಧರ್ಮದ ಹಿಂದೆ ಬಿದ್ದು ಹೋರಾಟದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾನೆ. ಅದೇ ಚೀನಾ, ಜಪಾನ್ ಮತ್ತು ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರಗಳಲ್ಲಿರುವಂತಹ ಯುವಕರು ಹೇಗೆ ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕು, 5G ಅಲ್ಲ 10G 20G ನಂತೆ ಬೇರೆ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಆರ್ಥಿಕವಾಗಿ ಸದೃಢವಾಗ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ಯುವ ಜನತೆ ಏನ್ ಮಾಡ್ತಾ ಇದೆ, ಒಂದು ಸರ್ತಿ ರಿಕ್ಯಾಪ್ ಮಾಡ್ಕೊಂಡು ನೋಡಿ. ಎಂಡ್ ಆಫ್ ದ ಡೇ ನಾವು ಏನು ಕಮಾಯಿ ಮಾಡ್ತಾ ಇದ್ದೀವಿ, ಎಂಡ್ ಆಫ್ ದ ಡೇ ನಮ್ಮ ಸಂಬಳ ಎಷ್ಟು ಅಂತ ಕೇಳ್ತಾರೆ ಹೊರತಾಗಿ ನೀವು ಯಾವ ಸಂಘಟನೆಯಲ್ಲಿದ್ದೀರಿ, ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ನೀವು ಯಾವ್ಯಾವ ಗ್ರೂಪ್ಗಳಲ್ಲಿದ್ದೀರಿ ಅನ್ನೋದು ಯಾರೂ ಕೇಳೋದಿಲ್ಲ. ನೋಡಿದ್ರಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ಓಟು ಚೋರಿಯ ಬಗ್ಗೆ ಹೇಗೆಲ್ಲ ಆಂದೋಲನವನ್ನ ಮಾಡ್ತಾ ಇದ್ದಾರಂತ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ ಮತ್ತು ರಾಜ್ಯ ದೇಶ ವಿದೇಶಗಳಲ್ಲಿನ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂ ಪಾಯಿಂಟ್ ಕನ್ನಡ.